ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ನಮ್ಮ ಹಳ್ಳಿ ಸ್ಟೈಲಲ್ಲಿ ನುಗ್ಗೆ ಸೊಪ್ಪಿನ ಬಸ್ಸಾರು ಮತ್ತು ನುಗ್ಗೆ ಸೊಪ್ಪಿನ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಪಕ್ಕಾ ನಮ್ಮ ಹಳ್ಳಿ ಸ್ಟೈಲು. ನಮ್ಮ ಹಳ್ಳಿಲಿ ಇದೇ ರೀತಿ ಮಾಡೋದು. ಒಮ್ಮೆ ಈ ರೀತಿ ಮಾಡಿ ಪದೇ ಪದೇ ಇದೇ ರೀತಿ ಬೇಕು ಅಂತೀರಾ. ಈ ನುಗ್ಗೆ ಸೊಪ್ಪಲ್ಲಿ ತುಂಬ ಐರನ್ ಮತ್ತು ಕ್ಯಾಲ್ಶಿಯಂ ಅಂಶ ಇದೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ನುಗ್ಗೆ ಸೊಪ್ಪಿಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ಈ ರೀತಿ ಅಳಸುಂಡೆ ಕಾಳನ್ನ ತೊಗೊಂಡಿದ್ದೀನಿ. ನಾನು ಸುಮಾರು ಒಂದು ಅರ್ಧ ಕೆ ಜಿ ಆಗುವಷ್ಟು ಅಳಸುಂಡೆ ಕಾಳನ್ನ ತೊಗೊಂಡಿದ್ದೀನಿ. ನುಗ್ಗೆ ಸೊಪ್ಪಿಗೆ ಈ ರೀತಿ ಹಸಿ ಕಾಳು ಅಂದರೆ ಅಳಸುಂಡೆ ಕಾಳನ್ನ ಸೇರಿಸೋದ್ರಿಂದ ತುಂಬ ರುಚಿಯಾಗತ್ತೆ. ನಿಮಗೆ ಸಾಂಬಾರು ಮೆಷರ್ಮೆಂಟ್ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಸೇರಿಸ್ಕೊಂಡು ಈ ಕಾಳನ್ನ ಬೇಯಿಸ್ಕೋಬೇಕಾಗತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಸೇರಿಸ್ಕೊಳ್ಳೋಣ. ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಗಾತ್ರದ 2 ಟೊಮೆಟೊನ ನಾನಿಲ್ಲಿ ಹುಳಿ ಟೊಮೆಟೊನ ಉಪಯೋಗಿಸ್ತಾ ಇದ್ದೀನಿ. ಇದನ್ನೆಲ್ಲ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಮೊದಲೇ ನಾವು ಕಾಳನ್ನ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ನುಗ್ಗೆ ಸೊಪ್ಪಿನ ಸಾಂಬಾರು ಒಂಚೂರು ಕಹಿ ಆಗೋದಿಲ್ಲ. 2 ದಿನ 3 ದಿನ ಇಟ್ಟರು ಒಂದು ಸ್ವಲ್ಪನೂ ಕಹಿ ಬರೋದಿಲ್ಲ, ಆ ಥರ ಆಗತ್ತೆ. ಅದಕ್ಕೋಸ್ಕರ ಈ ಕಾಳನ್ನ ನಾವು ಮೊದಲೇ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ನಾನು ಒಂದು 10 ನಿಮಿಷ ಈ ಕಾಳನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನಾನು ತೋರಿಸ್ತಾ ಇದ್ದೀನಿ. ಇಷ್ಟು ಕಾಳು ಬೆಂದರೆ ಸಾಕಾಗತ್ತೆ. ಇವಾಗ ಇದರಲ್ಲಿ ಬೆಂದಿರೋಂಥ ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕಾಳನ್ನ ನಾವು ಎತ್ತಿಟ್ಕೊಬಿಡೋಣ. ನಾನು ರುಬ್ಲಿಕ್ಕೆ ಸೊಪ್ಪನ್ನ ಉಪಯೋಗಿಸ್ತಾ ಇಲ್ಲ. ಜಸ್ಟ್ ನಾನಿಲ್ಲಿ ಬೇಯಿಸ್ಕೊಂಡಿರೋಂಥ ಕಾಳು ಮತ್ತು ಹಸಿಮೆಣ್ಸಿನ್ಕಾಯಿನ ಉಪಯೋಗಿಸ್ತಾ ಇದ್ದೀನಿ. ನುಗ್ಗೆ ಸೊಪ್ಪನ್ನ ರುಬ್ಲಿಕ್ಕೆ ಹೋಗಬೇಡಿ. ನುಗ್ಗೆ ಸೊಪ್ಪು ಏನಾದರೂ ರುಬ್ಲಿಕ್ಕೆ ಹೋದರೆ ಸ್ವಲ್ಪ ಸಾಂಬಾರು ಕಹಿ ಬರುತ್ತೆ. ಅದಕ್ಕೋಸ್ಕರ ನುಗ್ಗೆ ಸೊಪ್ಪನ್ನೇನು ರುಬ್ಲಿಕ್ಕೆ ಹೋಗಬೇಡಿ. ಈ ರೀತಿ ಕಾಳನ್ನ ಫಸ್ಟೇ ಬೇಯಿಸ್ಕೊಂಡ್ಬಿಟ್ಟು ನಾವು ರುಬ್ಬೋದ್ರಿಂದ ಒಂಚೂರು ಸಾಂಬಾರು ಕಹಿ ಆಗೋದಿಲ್ಲ. ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಈ ಹಸಿಮೆಣ್ಸಿನ್ಕಾಯಿ ಅಷ್ಟೊಂದು ಖಾರ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ. ನೋಡಿ, ನಾನಿಲ್ಲಿ 1-2 ಕಟ್ಟಾಗುವಷ್ಟು ನುಗ್ಗೆ ಸೊಪ್ಪನ್ನ ಬಿಡಿಸಿ ಈ ರೀತಿ ಸೇರಿಸ್ಕೊಂಡಿದ್ದೀನಿ. ಧೂಳೆಲ್ಲ ಇರುತ್ತೆ, ಅದಕ್ಕೋಸ್ಕರ ಈ ರೀತಿ ಒಂದು ಜಾಲರಿಗೆ ಹಾಕ್ಕೊಂಡು ಅದು ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಒಂದು 2-3 ಸಲ ವಾಶ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ನಂತರ ನಾವು ಕಾಳು ಎತ್ಕೊಂಡು ಅಲ್ವಾ, ಉಳಿದಿರೋಂಥ ನೀರಿಗೆ ನುಗ್ಗೆ ಸೊಪ್ಪನ್ನ ಸೇರಿಸ್ಕೋಬೇಕಾಗತ್ತೆ. ನುಗ್ಗೆ ಸೊಪ್ಪೇನು ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋದಿಲ್ಲ. ಒಂದು 5 ನಿಮಿಷದಲ್ಲಿ ಈ ನುಗ್ಗೆ ಸೊಪ್ಪು ಬೆಂದುಬಿಡುತ್ತೆ. ಈ ನುಗ್ಗೆ ಸೊಪ್ಪು ಬೇಯೋ ಅಷ್ಟರಲ್ಲಿ ನಾವು ಕಾಳು ಮತ್ತು ಟೊಮೆಟೊ ಏನು ಬೇಯಿಸ್ಕೊಂಡಿದ್ದೀವಿ ಅದನ್ನೆಲ್ಲ ತಣ್ಣಗಾಗ್ಲಿಕ್ಕೆ ಬಿಡೋಣ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದ್ಸಲ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ. ತುಂಬ ಬ್ರೇಕ್ಫಾಸ್ಟ್ ರೆಸಿಪೀಸ್ ಮತ್ತು ಡಿನ್ನರ್ ರೆಸಿಪೀಸು, ಸ್ವೀಟ್ ರೆಸಿಪೀಸು, ಸ್ನ್ಯಾಕ್ಸ್ ರೆಸಿಪೀಸ್ ಎಲ್ಲ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಇವಾಗೆಲ್ಲ ಸೊಪ್ಪೆಲ್ಲ ಕರೆಕ್ಟಾಗಿ ಬೆಂದಿದೆ. ಒಂದು 5 ನಿಮಿಷ ನಾನು ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದೇನು ಜಾಸ್ತಿ ಹೊತ್ತೇನು ಬೇಯಿಸ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ನೋಡಿ, ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಒಂದು ಜಾಲರಿಗೆ ಹಾಕ್ಕೊಂಡು ಇದು ಸೊಪ್ಪು ಮತ್ತು ಕಾಳು ನೀರು ಎಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ಈ ನುಗ್ಗೆ ಸೊಪ್ಪು ಅಂತಂದರೆ ಒಂದು ರೀತಿ ಮೆಡಿಸಿನ್ ಅಂತಲೇ ಹೇಳ್ಬೋದು. ಅಷ್ಟು ಪೋಷಕಾಂಶಗಳು ಇದರಲ್ಲಿರುತ್ತೆ. ಐರನ್ನು ಮತ್ತು ಕ್ಯಾಲ್ಶಿಯಂ ಎಲ್ಲ ಇದರಲ್ಲಿ ಜಾಸ್ತಿನೇ ಇರುತ್ತೆ. ವಾರಕ್ಕೆ ಒಂದು ಸಲನಾದರೂ ಇದನ್ನ ತಿನ್ನಲೇಬೇಕು. ನೋಡಿ, ಸೊಪ್ಪು ಕಾಳೆಲ್ಲ ಬಸ್ಕೊಂಡಿದ ನಂತರ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ನಾನು ಸಿಪ್ಪೆ ಅಷ್ಟು ತೆಗೆದಿಲ್ಲ, ಹಾಗೆ ಸೇರಿಸ್ಕೊತಾ ಇದ್ದೀನಿ. ನಂತರ 1.5 ಟೀ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ 1-2 ರೆಕ್ಕೆ ಆಗುವಷ್ಟು ಕರಿಬೇವು. ನಂತರ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸುಟ್ಟಿ ಸೇರಿಸ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಈ ರೀತಿ ಸುಟ್ಟಿ ತೊಳೆದು ಸೇರಿಸ್ಕೊತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ಕಾಯಿ ತುರಿ. ನಂತರ ನಾವೇನು ತೆಗೆದಿಟ್ಕೊಂಡಿದ್ದೋ ಕಾಳು ಮತ್ತು ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಅದನ್ನ ಸೇರಿಸ್ಕೊತಾ ಇದ್ದೀನಿ. ರುಬ್ಲಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದೇ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ತರ್ತರಿಯಾಗಿ ನಾವು ರುಬ್ಕೋಬೇಕಾಗತ್ತೆ. ನಾನು ತೋರಿಸ್ತಾ ಇದ್ದೀನಲ್ವ, ಈ ರೀತಿ ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ. ಈ ರೀತಿ ನಾವು ರುಬ್ಕೊಂಡ್ರೆ ಕಲ್ಲಲ್ಲಿ ರುಬ್ಬಿರೋ ಥರನೇ ಟೆಕ್ಸ್ಚರ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವ ನಿಮಗೆ. ನಂತರ ನಾನು ಸೊಪ್ಪು ಕಾಳು ಬೇಯಿಸ್ಕೊಂಡಿರೋಂಥ ಪಾತ್ರೆಗೆ ಈ ಖಾರನೆಲ್ಲ ಸೇರಿಸ್ಕೊತೀನಿ. ನಾವು ಉಳಿದಿರೋಂಥ ನೀರು, ಸೊಪ್ಪು ಕಾಳು ಬೇಯಿಸ್ಕೊಂಡಿರೋಂಥ ಉಳಿದಿರೋಂಥ ನೀರು ಏನಿದೆ ಅದನ್ನೇ ಸಾಂಬಾರಿಗೆ ಉಪಯೋಗಿಸ್ಕೊಳ್ಳೋಣ. ಬೇರೆ ನೀರನ್ನ ಉಪಯೋಗಿಸ್ಲಿಕ್ಕೆ ಹೋಗಬೇಡಿ, ಸಾಂಬಾರು ರುಚಿ ಬರೋದಿಲ್ಲ. ನಾನು ಏನು ನಿಮಗೆ ಮೆಷರ್ಮೆಂಟ್ ತೋರಿಸಿದ್ದೀನಿ, ತಿಕ್ನೆಸ್ ಆ ರೀತಿ ಇದ್ದರೆ ಸಾಕು. ಅದಕ್ಕಿಂತ ಗಟ್ಟಿಯಾಗೂ ಇರಬಾರ್ದು, ಅದಕ್ಕಿಂತ ತೆಳುವಾಗೂ ಇರಬಾರ್ದು. ಇದನ್ನ ಒಂದು 5 ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ಬಸ್ಸಾರಿಗೆ. ಇಷ್ಟು ತಿಕ್ನೆಸ್ ಇದ್ದರೆ ಪರ್ಫೆಕ್ಟಾಗಿರುತ್ತೆ. ಇದಕ್ಕಿಂತ ಗಟ್ಟಿಯಾಗಿದ್ರೂ ಚೆನ್ನಾಗಿರೋದಿಲ್ಲ. ಆದಷ್ಟು ತೆಳುವಾಗಿದ್ರೇ ಚೆನ್ನಾಗಿರೋದು ಬಸ್ಸಾರು. ನೀವು ಗಮನಿಸ್ತಿರ್ಬೋದು, ಸೇಮ್ ಕಲ್ಲಲ್ಲಿ ರುಬ್ಬಿರೋ ಥರನೇ ಕಾಣಿಸ್ತಿದೆ ಸಾಂಬಾರು. ನಂತರ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ನಾನು ಹುಣಸೆಹಣ್ಣನ್ನ ನೆನೆಸ್ಲಿಕ್ಕೆ ಇಟ್ಟಿದ್ದೆ, ಅದನ್ನ ಸೇರಿಸ್ಕೊತಾ ಇದ್ದೀನಿ. ಸಾಂಬಾರಿನೇನು ಒಂದು 90% ರೆಡಿ ಆಗಿದೆ ಅಂತ ಅನ್ನೋ ಟೈಮಲ್ಲಿ ನಾವು ಹುಣಸೆಹಣ್ಣು ಹುಳಿನ ಸೇರಿಸ್ಕೋಬೇಕಾಗತ್ತೆ. ಈ ಟೈಮಲ್ಲಿ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಂಗೊಂದು ಸ್ವಲ್ಪ ಉಪ್ಪು ಕಡಿಮೆ ಇದೆ ಅನಿಸ್ತು, ಅದಕ್ಕೋಸ್ಕರ ಇನ್ನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಒಂದು 2 ನಿಮಿಷ ಇದನ್ನ ಬೇಯಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೋತೀನಿ. ಸಾಂಬಾರು ರೆಡಿಯಾಗಿದೆ. ಇವಾಗ ಪಲ್ಯ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, ಒಂದು 2 ರೆಕ್ಕೆ ಆಗುವಷ್ಟು
ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು 5ರಿಂದ 6 ಒಣಗಿರೋಂಥ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಬೇಕಿದ್ರೆ ಇಷ್ಟಪಡೋರು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ಳಿ. ನನಗೇನು ಇದಕ್ಕೆ ಜೀರಿಗೆ ಸೇರಿಸ್ಕೊಳ್ಳಿಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ಸೇರಿಸ್ಕೊಂಡಿಲ್ಲ. ನಂತರ 3 ಮೀಡಿಯಮ್ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಬೇಯಲಿಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ. ಯಾಕಂದರೆ ಉಪ್ಪು ನಾವು ಸೊಪ್ಪು ಕಾಳಿಗೆ ಮುಂಚೆನೇ ಹಾಕಿರ್ತೀವಿ, ಬಟ್ ಈರುಳ್ಳಿಗೆಲ್ಲ ಉಪ್ಪು ಹಿಡಿಯೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಹಾಕಿದ ನಂತರ ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಒಮ್ಮೆ ಈ ರೀತಿ ನೀವು ಬಸ್ಸಾರನ್ನ ಮಾಡಿ ನೋಡಿ, ಸೇಮ್ ನಿಮ್ಮ ಅಜ್ಜಿ ಕೈಯಲ್ಲಿ ಅಥವಾ ನಿಮ್ಮ ಅಮ್ಮಂದಿರು ಮಾಡೋ ರೀತಿಯೇ ಇರುತ್ತೆ. ಅಷ್ಟು ಅಂದ್ರೆ ಅಷ್ಟು ರುಚಿಯಾಗಿರುತ್ತೆ ಈ ಬಸ್ಸಾರು. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗಿದೆ. ಆನಂತರ ನಾನು ಸೊಪ್ಪು ಕಾಳು ಏನಿತ್ತು ಬೇಯಿಸ್ಕೊಂಡಿರೋ ಅಂಥದ್ದು ಅದನ್ನ ಸೇರಿಸ್ಕೊಂಡಿದ್ನಿ. ಒಂದು ಓಳಾಗುವಷ್ಟು ಕಾಯಿ ತುರಿ ಪೂರ್ತಿ ನಾನು ಸೇರಿಸ್ಕೊಂಡಿದ್ನಿ. ಕಾಯಿ ತುರಿ ಹಾಕಿದ ನಂತರ ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಲಿಕ್ಕೆ ಹೋಗಬೇಡಿ. ಒಂದು 2 ನಿಮಿಷ ಇದನ್ನ ಫ್ರೈ ಮಾಡಿಕೊಂಡ್ರೆ ಸಾಕು, ಸೊಪ್ಪು ರೆಡಿ ಆಗೋಗ್ಬಿಡುತ್ತೆ. ಸಾಮಾನ್ಯವಾಗಿ ನುಗ್ಗೆ ಸೊಪ್ಪನ್ನ ಹಾಗೆ ತಿನ್ಲಿಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಒಗ್ಗರಣೆ ಮಾಡಿದ್ರೇ ಅದಕ್ಕೆ ಚೆನ್ನಾಗಿರೋದು. ಅದಕ್ಕೋಸ್ಕರ ಒಗ್ಗರಣೆ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ನೋಡಿ, ಸೊಪ್ಪು ಕಾಳನ್ನು ಈಗ ಇನ್ನೇನು ರೆಡಿನೇ ಆಗೋಯ್ತು. ಬಿಸಿ ಬಿಸಿ ಮುದ್ದೆ ಜೊತೆ ಸೊಪ್ಪು ಕಾಳು ಬಸ್ಸಾರು ಎಲ್ಲ ನೆಂಚ್ಕೊಂಡು ತಿಂತಾ ಇದ್ರೆ ಆಹಾ, ನನ್ನ ಬಾಯಲ್ಲಿ ಈಗಲೂ ನೀರು ಬರ್ತಿದೆ, ಅಷ್ಟು ರುಚಿಯಾಗುತ್ತೆ ಸಾಂಬಾರು. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಾಗಿ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.